ಅಭಿನಯ ಚಕ್ರವರ್ತಿ ಬಾದ್ಶಾ ಕಿಚ್ಚ ಸುದೀಪ್ ಪೈಲ್ವಾನ್ ಸಿನಿಮಾಗಾಗಿ ಅತ್ಯುತ್ತಮ ನಟ ಅಂತ ರಾಜ್ಯ ಪ್ರಶಸ್ತಿಗೆ ಆಯ್ಕೆಯಾಗಿದ್ರು. ಆದರೆ ಇದೀಗ ಬೆಸ್ಟ್ ಆಕ್ಟರ್ ರಾಜ್ಯ ಪ್ರಶಸ್ತಿಯನ್ನ ಸುದೀಪ್ ತಿರಸ್ಕರಿಸಿದ್ದಾರೆ. ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ. ಕಿಚ್ಚ ಸುದೀಪ್ ಸ್ಯಾಂಡಲ್ವುಡ್ನ 6 ಅಡಿ ಕಟ್ಔಟ್, ಅಭಿಮಾನಿಗಳ ಪಾಲಿನ ಪ್ರೀತಿಯ ಪೈಲ್ವಾನ್, ಮಾತಲ್ಲಿ ಮಾಣಿಕ್ಯ, ಇನ್ನು ನಟನೆಯಲ್ಲಿ ರನ್ನ ಅಭಿನಯ ಚಕ್ರವರ್ತಿ. ಇದಕ್ಕಾಗಿಯೇ ಕಿಚ್ಚನಿಗೆ 2019ನೇ ಸಾಲಿನ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಒಲಿದು ಬಂದಿತ್ತು. ಪೈಲ್ವಾನ್ ಚಿತ್ರದಲ್ಲಿನ ಅಭಿನಯಕ್ಕಾಗಿ ಅತ್ಯುತ್ತಮ ನಟ ಪ್ರಶಸ್ತಿಗೆ ಪಾತ್ರರಾಗಿದ್ರು. ಅತ್ಯುತ್ತಮ ನಟ ಪ್ರಶಸ್ತಿ ಬೇಡವೆಂದ ಕಿಚ್ಚ. ಪ್ರಶಸ್ತಿ ಅವಾರ್ಡ್ ಕಾರ್ಯಕ್ರಮಗಳಿಂದ ಕಿಚ್ಚ ಸುದೀಪ್ ಯಾವಾಗಲೂ ದೂರಾನೆ. ಇದೀಗ ರಾಜ್ಯ ಸರ್ಕಾರದ ಘೋಷಿಸಿದ ಅತ್ಯುತ್ತಮ ನಟ ಪ್ರಶಸ್ತಿಯನ್ನ ಬೇಡ ಎಂದಿದ್ದಾರೆ. ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಎಕ್ಸ್ ಖಾತೆಯಲ್ಲಿ ನಟ ಸುದೀಪ್ ಪೋಸ್ಟ್ ಮಾಡಿದ್ದಾರೆ. ಅತ್ಯುತ್ತಮ ನಟ ವಿಭಾಗದಲ್ಲಿ ರಾಜ್ಯ ಪ್ರಶಸ್ತಿಯನ್ನ ಪಡೆದಿರೋದು ನಿಜಕ್ಕೂ ಒಂದು ಸೌಭಾಗ್ಯ. ಈ ಗೌರವಕ್ಕಾಗಿ ತೀರ್ಪುಗಾರರಿಗೆ ನನ್ನ ಧನ್ಯವಾದಗಳನ್ನ ಅಂತ ಹೇಳಿ ಕಿಚ್ಚ ಬರ್ಕೊಂಡಿದ್ದಾರೆ. ನಟನೆಯಲ್ಲಿ ಸಾಧನೆ ಮಾಡಿರುವ ಅನೇಕ ಅರ್ಹ ನಟರಿದ್ದಾರೆ. ನಾನು ಮಾಡುವುದಕ್ಕಿಂತ ಹೆಚ್ಚಾಗಿ ಕೆಲಸ ಮಾಡಿದ್ದಾರೆ. ಅವರಲ್ಲಿ ಒಬ್ಬರು ಅದನ್ನ ಸ್ವೀಕರಿಸುವುದನ್ನ ನೋಡುವುದು ನನಗೆ ಸಂತೋಷ ಎಂದಿದ್ದಾರೆ. ಜೊತೆಗೆ ಈ ನನ್ನ ನಿರ್ಧಾರದಿಂದ ರಾಜ್ಯ ಸರ್ಕಾರಕ್ಕೆ ಯಾರಿಗಾದರೂ ನಿರಾಸೆ ಆಗಿದ್ರೆ ಕ್ಷಮೆ ಇರಲಿ ಎಂದು ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ದಾರೆ. ಫಿಲಂ ಬ್ಯೂರೋ, ಶಿಲ್ಪರಾಜ್, ರಿಪಬ್ಲಿಕ್ ಕನ್ನಡ. ಅಭಿನಯ ಚಕ್ರವರ್ತಿ ಬಾದ್ಶಾ ಕಿಚ್ಚ ಸುದೀಪ್ ಪೈಲ್ವಾನ್ ಸಿನಿಮಾಗಾಗಿ ಅತ್ಯುತ್ತಮ ನಟ ಅಂತ ರಾಜ್ಯ ಪ್ರಶಸ್ತಿಗೆ ಆಯ್ಕೆಯಾಗಿದ್ರು. ಆದರೆ ಇದೀಗ ಬೆಸ್ಟ್ ಆಕ್ಟರ್ ರಾಜ್ಯ ಪ್ರಶಸ್ತಿಯನ್ನ ಸುದೀಪ್ ತಿರಸ್ಕರಿಸಿದ್ದಾರೆ. ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ. ಕಿಚ್ಚ ಸುದೀಪ್ ಸ್ಯಾಂಡಲ್ವುಡ್ನ 6 ಅಡಿ ಕಟ್ಔಟ್, ಅಭಿಮಾನಿಗಳ ಪಾಲಿನ ಪ್ರೀತಿಯ ಪೈಲ್ವಾನ್, ಮಾತಲ್ಲಿ ಮಾಣಿಕ್ಯ, ಇನ್ನು ನಟನೆಯಲ್ಲಿ ರನ್ನ ಅಭಿನಯ ಚಕ್ರವರ್ತಿ. ಇದಕ್ಕಾಗಿಯೇ ಕಿಚ್ಚನಿಗೆ 2019ನೇ ಸಾಲಿನ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಒಲಿದು ಬಂದಿತ್ತು. ಪೈಲ್ವಾನ್ ಚಿತ್ರದಲ್ಲಿನ ಅಭಿನಯಕ್ಕಾಗಿ ಅತ್ಯುತ್ತಮ ನಟ ಪ್ರಶಸ್ತಿಗೆ ಪಾತ್ರರಾಗಿದ್ರು. ಅತ್ಯುತ್ತಮ ನಟ ಪ್ರಶಸ್ತಿ ಬೇಡವೆಂದ ಕಿಚ್ಚ. ಪ್ರಶಸ್ತಿ ಅವಾರ್ಡ್ ಕಾರ್ಯಕ್ರಮಗಳಿಂದ ಕಿಚ್ಚ ಸುದೀಪ್ ಯಾವಾಗಲೂ ದೂರಾನೆ. ಇದೀಗ ರಾಜ್ಯ ಸರ್ಕಾರದ ಘೋಷಿಸಿದ ಅತ್ಯುತ್ತಮ ನಟ ಪ್ರಶಸ್ತಿಯನ್ನ ಬೇಡ ಎಂದಿದ್ದಾರೆ. ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಎಕ್ಸ್ ಖಾತೆಯಲ್ಲಿ ನಟ ಸುದೀಪ್ ಪೋಸ್ಟ್ ಮಾಡಿದ್ದಾರೆ. ಅತ್ಯುತ್ತಮ ನಟ ವಿಭಾಗದಲ್ಲಿ ರಾಜ್ಯ ಪ್ರಶಸ್ತಿಯನ್ನ ಪಡೆದಿರೋದು ನಿಜಕ್ಕೂ ಒಂದು ಸೌಭಾಗ್ಯ. ಈ ಗೌರವಕ್ಕಾಗಿ ತೀರ್ಪುಗಾರರಿಗೆ ನನ್ನ ಧನ್ಯವಾದಗಳನ್ನ ಅಂತ ಹೇಳಿ ಕಿಚ್ಚ ಬರ್ಕೊಂಡಿದ್ದಾರೆ. ನಟನೆಯಲ್ಲಿ ಸಾಧನೆ ಮಾಡಿರುವ ಅನೇಕ ಅರ್ಹ ನಟರಿದ್ದಾರೆ. ನಾನು ಮಾಡುವುದಕ್ಕಿಂತ ಹೆಚ್ಚಾಗಿ ಕೆಲಸ ಮಾಡಿದ್ದಾರೆ. ಅವರಲ್ಲಿ ಒಬ್ಬರು ಅದನ್ನ ಸ್ವೀಕರಿಸುವುದನ್ನ ನೋಡುವುದು ನನಗೆ ಸಂತೋಷ ಎಂದಿದ್ದಾರೆ. ಜೊತೆಗೆ ಈ ನನ್ನ ನಿರ್ಧಾರದಿಂದ ರಾಜ್ಯ ಸರ್ಕಾರಕ್ಕೆ ಯಾರಿಗಾದರೂ ನಿರಾಸೆ ಆಗಿದ್ರೆ ಕ್ಷಮೆ ಇರಲಿ ಎಂದು ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ದಾರೆ. ಫಿಲಂ ಬ್ಯೂರೋ, ಶಿಲ್ಪರಾಜ್, ರಿಪಬ್ಲಿಕ್ ಕನ್ನಡ. ಅಭಿನಯ ಚಕ್ರವರ್ತಿ ಬಾದ್ಶಾ ಕಿಚ್ಚ ಸುದೀಪ್ ಪೈಲ್ವಾನ್ ಸಿನಿಮಾಗಾಗಿ ಅತ್ಯುತ್ತಮ ನಟ ಅಂತ ರಾಜ್ಯ ಪ್ರಶಸ್ತಿಗೆ ಆಯ್ಕೆಯಾಗಿದ್ರು. ಆದರೆ ಇದೀಗ ಬೆಸ್ಟ್ ಆಕ್ಟರ್ ರಾಜ್ಯ ಪ್ರಶಸ್ತಿಯನ್ನ ಸುದೀಪ್ ತಿರಸ್ಕರಿಸಿದ್ದಾರೆ. ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ. ಕಿಚ್ಚ ಸುದೀಪ್ ಸ್ಯಾಂಡಲ್ವುಡ್ನ 6 ಅಡಿ ಕಟ್ಔಟ್, ಅಭಿಮಾನಿಗಳ ಪಾಲಿನ ಪ್ರೀತಿಯ ಪೈಲ್ವಾನ್, ಮಾತಲ್ಲಿ ಮಾಣಿಕ್ಯ, ಇನ್ನು ನಟನೆಯಲ್ಲಿ ರನ್ನ ಅಭಿನಯ ಚಕ್ರವರ್ತಿ. ಇದಕ್ಕಾಗಿಯೇ ಕಿಚ್ಚನಿಗೆ 2019ನೇ ಸಾಲಿನ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಒಲಿದು ಬಂದಿತ್ತು. ಪೈಲ್ವಾನ್ ಚಿತ್ರದಲ್ಲಿನ ಅಭಿನಯಕ್ಕಾಗಿ ಅತ್ಯುತ್ತಮ ನಟ ಪ್ರಶಸ್ತಿಗೆ ಪಾತ್ರರಾಗಿದ್ರು. ಅತ್ಯುತ್ತಮ ನಟ ಪ್ರಶಸ್ತಿ ಬೇಡವೆಂದ ಕಿಚ್ಚ. ಪ್ರಶಸ್ತಿ ಅವಾರ್ಡ್ ಕಾರ್ಯಕ್ರಮಗಳಿಂದ ಕಿಚ್ಚ ಸುದೀಪ್ ಯಾವಾಗಲೂ ದೂರಾನೆ. ಇದೀಗ ರಾಜ್ಯ ಸರ್ಕಾರದ ಘೋಷಿಸಿದ ಅತ್ಯುತ್ತಮ ನಟ ಪ್ರಶಸ್ತಿಯನ್ನ ಬೇಡ ಎಂದಿದ್ದಾರೆ. ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಎಕ್ಸ್ ಖಾತೆಯಲ್ಲಿ ನಟ ಸುದೀಪ್ ಪೋಸ್ಟ್ ಮಾಡಿದ್ದಾರೆ.
ನಟ ವಿಭಾಗದಲ್ಲಿ ರಾಜ್ಯ ಪ್ರಶಸ್ತಿಯನ್ನ ಪಡೆದಿರೋದು ನಿಜಕ್ಕೂ ಒಂದು ಸೌಭಾಗ್ಯ. ಈ ಗೌರವಕ್ಕಾಗಿ ತೀರ್ಪುಗಾರರಿಗೆ ನನ್ನ ಧನ್ಯವಾದಗಳನ್ನ ಅಂತ ಹೇಳಿ ಕಿಚ್ಚ ಬರ್ಕೊಂಡಿದ್ದಾರೆ. ನಟನೆಯಲ್ಲಿ ಸಾಧನೆ ಮಾಡಿರುವ ಅನೇಕ ಅರ್ಹ ನಟರಿದ್ದಾರೆ. ನಾನು ಮಾಡುವುದಕ್ಕಿಂತ ಹೆಚ್ಚಾಗಿ ಕೆಲಸ ಮಾಡಿದ್ದಾರೆ. ಅವರಲ್ಲಿ ಒಬ್ಬರು ಅದನ್ನ ಸ್ವೀಕರಿಸುವುದನ್ನ ನೋಡುವುದು ನನಗೆ ಸಂತೋಷ ಎಂದಿದ್ದಾರೆ. ಜೊತೆಗೆ ಈ ನನ್ನ ನಿರ್ಧಾರದಿಂದ ರಾಜ್ಯ ಸರ್ಕಾರಕ್ಕೆ ಯಾರಿಗಾದರೂ ನಿರಾಸೆ ಆಗಿದ್ರೆ ಕ್ಷಮೆ ಇರಲಿ ಎಂದು ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ದಾರೆ. ಫಿಲಂ ಬ್ಯೂರೋ, ಶಿಲ್ಪರಾಜ್, ರಿಪಬ್ಲಿಕ್ ಕನ್ನಡ. ಅಭಿನಯ ಚಕ್ರವರ್ತಿ ಬಾದ್ಶಾ ಕಿಚ್ಚ ಸುದೀಪ್ ಪೈಲ್ವಾನ್ ಸಿನಿಮಾಗಾಗಿ ಅತ್ಯುತ್ತಮ ನಟ ಅಂತ ರಾಜ್ಯ ಪ್ರಶಸ್ತಿಗೆ ಆಯ್ಕೆಯಾಗಿದ್ರು. ಆದ್ರೆ ಇದೀಗ ಬೆಸ್ಟ್ ಆಕ್ಟರ್ ರಾಜ್ಯ ಪ್ರಶಸ್ತಿಯನ್ನ ಸುದೀಪ್ ತಿರಸ್ಕರಿಸಿದ್ದಾರೆ. ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ. ಕಿಚ್ಚ ಸುದೀಪ್ ಸ್ಯಾಂಡಲ್ವುಡ್ನ 6 ಅಡಿ ಕಟ್ಔಟ್, ಅಭಿಮಾನಿಗಳ ಪಾಲಿನ ಪ್ರೀತಿಯ ಪೈಲ್ವಾನ್, ಮಾತಲ್ಲಿ ಮಾಣಿಕ್ಯ, ಇನ್ನು ನಟನೆಯಲ್ಲಿ ರನ್ನ ಅಭಿನಯ ಚಕ್ರವರ್ತಿ. ಇದಕ್ಕಾಗಿಯೇ ಕಿಚ್ಚನಿಗೆ 2019ನೇ ಸಾಲಿನ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಒಲಿದು ಬಂದಿತ್ತು. ಪೈಲ್ವಾನ್ ಚಿತ್ರದಲ್ಲಿನ ಅಭಿನಯಕ್ಕಾಗಿ ಅತ್ಯುತ್ತಮ ನಟ ಪ್ರಶಸ್ತಿಗೆ ಪಾತ್ರರಾಗಿದ್ರು. ಅತ್ಯುತ್ತಮ ನಟ ಪ್ರಶಸ್ತಿ ಬೇಡವೆಂದ ಕಿಚ್ಚ. ಪ್ರಶಸ್ತಿ ಅವಾರ್ಡ್ ಕಾರ್ಯಕ್ರಮಗಳಿಂದ ಕಿಚ್ಚ ಸುದೀಪ್ ಯಾವಾಗಲೂ ದೂರಾನೆ. ಇದೀಗ ರಾಜ್ಯ ಸರ್ಕಾರದ ಘೋಷಿಸಿದ ಅತ್ಯುತ್ತಮ ನಟ ಪ್ರಶಸ್ತಿಯನ್ನ ಬೇಡ ಎಂದಿದ್ದಾರೆ. ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಎಕ್ಸ್ ಖಾತೆಯಲ್ಲಿ ನಟ ಸುದೀಪ್ ಪೋಸ್ಟ್ ಮಾಡಿದ್ದಾರೆ. ಅತ್ಯುತ್ತಮ ನಟ ವಿಭಾಗದಲ್ಲಿ ರಾಜ್ಯ ಪ್ರಶಸ್ತಿಯನ್ನ ಪಡೆದಿರೋದು ನಿಜಕ್ಕೂ ಒಂದು ಸೌಭಾಗ್ಯ. ಈ ಗೌರವಕ್ಕಾಗಿ ತೀರ್ಪುಗಾರರಿಗೆ ನನ್ನ ಧನ್ಯವಾದಗಳನ್ನ ಅಂತ ಹೇಳಿ ಕಿಚ್ಚ ಬರ್ಕೊಂಡಿದ್ದಾರೆ. ನಟನೆಯಲ್ಲಿ ಸಾಧನೆ ಮಾಡಿರುವ ಅನೇಕ ಅರ್ಹ ನಟರಿದ್ದಾರೆ. ನಾನು ಮಾಡುವುದಕ್ಕಿಂತ ಹೆಚ್ಚಾಗಿ ಕೆಲಸ ಮಾಡಿದ್ದಾರೆ. ಅವರಲ್ಲಿ ಒಬ್ಬರು ಅದನ್ನ ಸ್ವೀಕರಿಸುವುದನ್ನ ನೋಡುವುದು ನನಗೆ ಸಂತೋಷ ಎಂದಿದ್ದಾರೆ. ಜೊತೆಗೆ ಈ ನನ್ನ ನಿರ್ಧಾರದಿಂದ ರಾಜ್ಯ ಸರ್ಕಾರಕ್ಕೆ ಯಾರಿಗಾದರೂ ನಿರಾಸೆ ಆಗಿದ್ರೆ ಕ್ಷಮೆ ಇರಲಿ ಎಂದು ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ದಾರೆ. ಫಿಲಂ ಬ್ಯೂರೋ, ಶಿಲ್ಪರಾಜ್, ರಿಪಬ್ಲಿಕ್ ಕನ್ನಡ. ಅಭಿನಯ ಚಕ್ರವರ್ತಿ ಬಾದ್ಶಾ ಕಿಚ್ಚ ಸುದೀಪ್ ಪೈಲ್ವಾನ್ ಸಿನಿಮಾಗಾಗಿ ಅತ್ಯುತ್ತಮ ನಟ ಅಂತ ರಾಜ್ಯ ಪ್ರಶಸ್ತಿಗೆ ಆಯ್ಕೆಯಾಗಿದ್ರು. ಆದ್ರೆ ಇದೀಗ ಬೆಸ್ಟ್ ಆಕ್ಟರ್ ರಾಜ್ಯ ಪ್ರಶಸ್ತಿಯನ್ನ ಸುದೀಪ್ ತಿರಸ್ಕರಿಸಿದ್ದಾರೆ. ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ. ಕಿಚ್ಚ ಸುದೀಪ್ ಸ್ಯಾಂಡಲ್ವುಡ್ನ 6 ಅಡಿ ಕಟ್ಔಟ್, ಅಭಿಮಾನಿಗಳ ಪಾಲಿನ ಪ್ರೀತಿಯ ಪೈಲ್ವಾನ್, ಮಾತಲ್ಲಿ ಮಾಣಿಕ್ಯ, ಇನ್ನು ನಟನೆಯಲ್ಲಿ ರನ್ನ ಅಭಿನಯ ಚಕ್ರವರ್ತಿ.